ಒತ್ತಾಯ ಮಾಡುವಂಥ ಒಂದು ಕಾರ್ಯಕ್ರಮವೂ ಕೂಡ ಮುಖ್ಯಮಂತ್ರಿಗೆ ನಾವು ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಬಹಳ ದಿನದಿಂದ ನೆನೆಗುದಿಗಿರ್ತಕ್ಕಂಥ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪದ ವಿಚಾರಕ್ಕೆ ತಮ್ಮೆಲ್ಲರೂ ಗಮನಿಸಿರುವಾಗ ರಾಜ್ಯ ಇಲಾಖೆ ದೇವಸ್ಥಾನ ಇರುವುದರಿಂದ ಅದಕ್ಕೆ ಹಿಂದಿನ ಸಿದ್ದರಾಮಯ್ಯನವರು ಕೂಡ ಹಿಂದಿನ ಬಾರಿ ಮುಖ್ಯಮಂತ್ರಿಗಳಾದ 37 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಅದು ಅಭಿವೃದ್ಧಿಗೆ ಪರ್ಮಿಷನ್ ಸಿಗದೇ ಇರೋ ಕಾರಣಕ್ಕಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅದಕ್ಕೆ ವಿಶೇಷವಾಗಿ ಸದನದಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಕಮಿಟಿ ರುದ್ರಪ್ಪನ ಮಾಡಿ ಅವರು ಅದಕ್ಕೆ ಅಧ್ಯಕ್ಷರಾಗಿ ಮತ್ತು ಕೋಳಿವಾಡ ಅವರು ಮತ್ತು ತಿಮ್ಮನಕಮ್ಮನವರು ಮತ್ತು ಪ್ರಾಚ್ಯ ಇಲಾಖೆಯ ಒಂದು 5 ಜನ ಕಮಿಟಿ ಮಾಡ್ಯಾರ. ಆ ಕಮಿಟಿ ಮುಖಾಂತರ ಆದಷ್ಟು ಶೀಘ್ರದಲ್ಲಿ ಅದನ್ನು ಪರ್ಮಿಷನ್ ತಗೊಂಡು ಆ ಗದ್ದಿಗೆ ಅಭಿವೃದ್ಧಿ ಮಾಡೋ ಅಷ್ಟೇ ಅಲ್ಲದೆ ಗದ್ದಿಗೆ ಪ್ರಾಧಿಕಾರ ಮಾಡಬೇಕು ಅನ್ನೋಂಥದ್ದು ಕೂಡ ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ, ಪತ್ರಿಕಾ ವರದಿಗಾರರಿಗೆ, ಮೀಡಿಯಾ ಮಾಧ್ಯಮಗಳಿಗೆ ನಮ್ಮೆಲ್ಲರಿಗೂ ವಿಷಯ ನೇರವಾಗಿ ಪ್ರಕಾರ ನೇರ ವಿಷಯ ಜನವರಿ 14-15-2020 ರಾಜ್ಯ ಮಟ್ಟದ ನಿದರ್ಶನ ಅಂಬಿಗರ ಚೌಡಯ್ಯನ ಗುರುಪೀಠ ಕ್ಷೇತ್ರ ನರಸೀಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ 10ನೇ ಚರಣ ಸಂಸ್ಕೃತಿ ಉತ್ಸವ ಹಾಗೂ ವಚನಗಳ ಉತ್ಸವ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು 14-15ರಂದು ಅಂಬಿಗರ ಚೌಡಯ್ಯನ ಗುರುಪೀಠದಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗುರುಪೀಠದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ವಿಧಿಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ, ಆ ಶಿಲಾಮಂಟಪದಲ್ಲಿ 6 ಅಡಿ ಹೆಚ್ಚಿನ ಅಂಬಿಗರ ಚೌಡಯ್ಯನವರ ಪ್ರತಿಮೆ ಮತ್ತು ಕಲ್ಲಿನ ದೋಣಿ ಇದರ ಒಂದು ಸ್ಥಾಪನೆ ಮತ್ತು ಅನಾವರಣ ಕಾರ್ಯಕ್ರಮ ಮತ್ತು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಮಹರ್ಷಿ ವೇದವ್ಯಾಸ ಕಲ್ಯಾಣ ಮಂಟಪ ಸಂಪೂರ್ಣ ಆಗಿದ್ದರಿಂದ ಆ ಒಂದು ಕಲ್ಯಾಣ ಮಂಟಪದ ಉದ್ಘಾಟನೆ ಕಾರ್ಯಕ್ರಮ ವಿಶೇಷವಾಗಿ ಈ ವರ್ಷ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ವಿವರಣೆ 14 ಬೆಳಗ್ಗೆ 6 ಗಂಟೆಗೆ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವ ಆಗಿದ್ದರಿಂದ ಅಂಬಿಗರ ಚೌಡಯ್ಯನವರ ತೊಟ್ಟಿಲೋತ್ಸವ ಕಾರ್ಯಕ್ರಮ ಗುರುಪೀಠದಲ್ಲಿ ಜರುಗ್ತಾ ಇದೆ. ಅದಾದ ನಂತರ ನಿದರ್ಶನ ಅಂಬಿಗರ ಚೌಡಯ್ಯನವರ ಒಂದು ಚೌಡಯ್ಯ ದಾನಪುರದಲ್ಲಿರ್ತಕ್ಕಂತಹ ಚೌಡಯ್ಯನವರ ಐಕ್ಯ ಮಂಟಪಕ್ಕೆ ವಿಶೇಷವಾಗಿ ಪ್ರತಿ ವರ್ಷ ನಾವು ಹೋಗಿ ಭಕ್ತರೊಟ್ಟಿಗೆ ಹೋಗಿ ವಿಶೇಷವಾದಂಥ ಪೂಜಾರಿಗಳನ್ನ ಸಲ್ಲಿಸಿ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಬೆಳಗ್ಗೆ ಜರುಗ್ತಾ ಇದೆ. ತದನಂತರ 10 ಗಂಟೆಗೆ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರ, ಉಚಿತ ರಕ್ತದಾನ ಶಿಬಿರ ಇರ್ತದೆ. ಈ ಪತ್ರಿಕೆಯ ಒಂದು ಮುಖಾಂತರವಾಗಿ ಯುವಕರಿಗೆ ರಕ್ತದಾನ ಮಾಡಲಿಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಮತ್ತು ರಾಜ್ಯ ಮಟ್ಟದ ಇದೊಂದು ವಿಶೇಷವಾಗಿ ನಾವು ಅದನ್ನು ಪತ್ರಿಕಾ ವರದಿಗಾರರು ತಮ್ಮಲ್ಲಿ ಇದನ್ನು ವಿಶೇಷವಾದಂಥ ಪ್ರಕಟಣೆ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಅಂಬಿಗರ ಸಮಾಜದ SSLC PUC ಮಕ್ಕಳಿಗೆ 95% ಅಂಕ 95ಕ್ಕಿಂತ ಹೆಚ್ಚು ಪಡೆದಂಥ ಮಕ್ಕಳು ಶ್ರೀ ಗುರುಪೀಠದ ಹೆಸರು ನೋಂದಾಯಿಸಿದ್ರೆ ಅವರು ವಿಶೇಷವಾದಂಥ ಪ್ರತಿಭಾ ಪುರಸ್ಕಾರ ಯೋಜನೆ ನಾವು ಹಮ್ಮಿಕೊಂಡಿದ್ದೀವಿ. ತದನಂತರ ರಾಜ್ಯ ಮಟ್ಟದ ವಚನ ಕಂಠಪಾಠ ಸ್ಪರ್ಧೆಯನ್ನು 10ನೇ ತಾರೀಕು ನಡೆಸಿ 14ನೇ ತಾರೀಕು ಆ ಒಂದು ಸಭೆಯಲ್ಲಿ ಆ ಬಹುಮಾನ ವಿಜೇತ ಮಕ್ಕಳಿಗೆ ಮತ್ತು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆಗೆ ನಡೀತದೆ. ಪೂಜ್ಯ ಪ್ರಥಮ ಪೀಠಾಧಿಪತಿಗಳಂಥ ಶಾಂತಮಣಿ ಮಹಾಸ್ವಾಮೀಜಿಯವರ 10ನೇ ಪುಣ್ಯ ಸ್ಮರಣೋತ್ಸವೂ ಕೂಡ ಈ ಒಂದು 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಜರುಗ್ತಾ ಇದೆ. ಸಾಯಂಕಾಲ ರಾಜ್ಯ ಮಟ್ಟದ ವಿಶೇಷವಾದಂತಹ ಗಂಗಾರತಿ ಕಾರ್ಯಕ್ರಮ ಗುರುಪೀಠದ ಆವರಣದಲ್ಲಿ ತುಂಗಭದ್ರಾ ನದಿ ಪವಿತ್ರವಾದಂಥ ತುಂಗಭದ್ರಾ ನದಿ ಹರಿಯೋದ್ರಿಂದ ಮತ್ತು ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪ ಇರೋದ್ರಿಂದ ಮತ್ತು ದಕ್ಷಿಣಾಭಿಮುಖವಾಗಿ ಇವತ್ತು ನದಿ ಹರಿಯೋದ್ರಿಂದ ಅತ್ಯಂತ ಪವಿತ್ರವಾದಂಥ ಸ್ಥಳ, ಕಾಶಿ ಅಷ್ಟೇ ಪವಿತ್ರತೆ ಇರುವುದರಿಂದ ಅದಕ್ಕಾಗಿ ಅಂಬಿಗರ ಚೌಡಯ್ಯನವರ ಎಲ್ಲ ಸಮಾಜ ಬಾಂಧವರು ಗಂಗಾರತಿ ವಿಶೇಷ ಕಾರ್ಯಕ್ರಮ ಸಾಯಂಕಾಲ 7 ಗಂಟೆಗೆ ನದಿಯ ದಂಡೆಯಲ್ಲಿ ನಡೀತಾ ಇದೆ. ಮತ್ತು ರಾತ್ರಿ ಎಲ್ಲ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಇದು
14ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ. 15ನೇ ತಾರೀಕು ಬೆಳಗ್ಗೆ ಧರ್ಮ ಧ್ವಜಾರೋಹಣ 8 ಗಂಟೆಗೆ ನಡೀತದೆ. ತದನಂತರ ಧರ್ಮಸಭೆ. ಈ ಧರ್ಮಸಭೆಯಲ್ಲಿ ಶರಣ ಅಂಬಿಗರ ಚೌಡಯ್ಯನವರ ಶಿಲಾಮಂಟಪ ಲೋಕಾರ್ಪಣೆ ಮತ್ತು ಮೂರ್ತಿ ಅನಾವರಣ ಕಾರ್ಯಕ್ರಮ, ಕಲ್ಯಾಣ ಮಂಟಪ ಉದ್ಘಾಟನೆ, ಅಂಬಿಗರ ಚೌಡಯ್ಯನವರ 906ನೇ ಜಯಂತಿ ಉತ್ಸವ, ಎಲ್ಲ ವಿಶೇಷ ಕಾರ್ಯಕ್ರಮ. ಪೀಠಾರೋಹಣ ದಶಮಾನೋತ್ಸವ. ನಾವು ಪೀಠವನ್ನು ಅಲಂಕರಿಸಿ 10 ವರ್ಷ ಆಗಿದ್ದರಿಂದ ಪೀಠಾರೋಹಣ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಕೂಡ ಆಚರಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆಗೆ ಮುದೋಳಿ ಮುಹೂರ್ತದಲ್ಲಿ ಶರಣ ಅಂಬಿಗರ ಚೌಡಯ್ಯನವರ ಮತ್ತು ಬಸವಾದಿ ಪ್ರಮುಖರ ವಚನ ಸಾಹಿತ್ಯವನ್ನು ಪಲ್ಲಕ್ಕಿಯಲ್ಲಿರಿಸಿ ಗೌರವಿಸಿ, ತದನಂತರ ರಥದಲ್ಲಿರಿಸಿ ವಚನ ಗ್ರಂಥ ರಥೋತ್ಸವ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಮ್ಮ ಗುರುಪೀಠದಲ್ಲಿ ಅಂಬಿಗರ ಚೌಡಯ್ಯನವರು ಬಸವಾದಿ ಪ್ರಮುಖ ವೈಚಾರಿಕ ಅಧಿಕಾರ ಆಗಿದ್ದರಿಂದ ಯಾವುದೇ ಮೂರ್ತಿ ರೇಖೆಗಳಲ್ಲಿ ನಡೆಸಲಾರದ ತತ್ವಗಳನ್ನು ಸ್ವರೂಪುವಂತ ರೀತಿಯಿಂದ ತಾತ್ವಿಕ ವಿಚಾರದಲ್ಲಿ ಅಂಬಿಗರ ಚೌಡಯ್ಯನವರ ಗುರುಪೀಠದಲ್ಲಿ ವಚನ ಸಾಹಿತ್ಯವನ್ನು ರಥದಲ್ಲಿ ಇರಿಸಿ ಹೇಳುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಆಹ್ವಾನಿಸಿದ್ದೀವಿ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಆಹ್ವಾನಿಸಿದ್ದೀವಿ. ಕೇಂದ್ರ ಮಂತ್ರಿಗಳನ್ನು ಮತ್ತು ಹಲವಾರು ವಿರೋಧ ಪಕ್ಷದ ನಾಯಕರನ್ನು, ಹಲವಾರು ರಾಜಕೀಯ ಗಣ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾಡಿನ ಪ್ರಗತಿಪರ ಚಿಂತಕರು, ಮಠಾಧೀಶರು, ಪೂಜ್ಯರು ಮತ್ತು ಶರಣರು, ಸಂತರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಈ ಸಲ ವಿಶೇಷವಾಗಿ ದಶಮಾನೋತ್ಸವದಿಂದ ಇಡೀ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು 3 ದಿನ ನಿರಂತರವಾಗಿ ಮಠದಲ್ಲಿ ದಾಸೋಹ ಮತ್ತು ಜ್ಞಾನದಾಸೋಹ ಮತ್ತು ವಿದ್ಯಾದಾನ ಎಲ್ಲವೂ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಪತ್ರಿಕಾ ಮಾಧ್ಯಮದ ಮುಖಾಂತರವಾಗಿ ನಾಡಿನ ಎಲ್ಲ ಸಮಸ್ತ ಅಂಬಿಗರ ಕುಲಬಾಂಧವರು, ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಮತ್ತು ಎಲ್ಲ ರಾಜ್ಯಗಳಿಂದಲೂ ಕೂಡ ಅಂಬಿಗ ಸಮಾಜದ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಬರಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿಭಾ ಪುರಸ್ಕಾರವನ್ನು ನೀವು ಹೈಲೈಟ್ ಮಾಡಿ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸುವಂಥ ಕಾರ್ಯ ಆಗಬೇಕು ಅಂತ ನಮ್ಮೊಳಗೆ ಆಗಬೇಕು ಅಂತಕ್ಕಂಥದ್ದು ಮಾಧ್ಯಮ ಮಾರ್ಗದಲ್ಲಿ ನಾವು